ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಕರ್ ಸಮಿತಿ ಕನ್ನಡ ಯೂಟ್ಯೂಬ್ ಚಾನಲ್. 5-6 ಡೇಸಿಂದ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓನ್ಲಿ ರೀಸನ್ ಒಂದು RRB NTPC CBT 2 ಎಕ್ಸಾಮ್ ಇತ್ತು. ಸೊ ಆ ರೀಸನಿಂದ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋ ಒಳಗಡೆ ನಾನೇನು ಹೇಳ್ಬೇಕಂತಿದ್ದೀನಿ ಅಂತಂದರೆ, ಲಾಸ್ಟ್ ಇಯರ್ NICL ಅಸಿಸ್ಟೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದರು, ಅಂದರೆ ಇನ್ಶೂರೆನ್ಸ್ ಎಕ್ಸಾಮ್ 2024 ಸೊ ಅದ್ರ ಬಗ್ಗೆ ಅಂದರೆ ಅದಕ್ಕೆ ನಾನು ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು, ಮೇನ್ಸ್ ಅಟೆಂಡ್ ಮಾಡಿದ್ದೆ. ಬಟ್ ಮೇನ್ಸ್ ಸ್ಕೋರ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ, ಅಂದರೆ ಲೈಕ್ ಯಾವ ಸೆಕ್ಷನಲ್ಲಿ ಎಷ್ಟು ಸ್ಕೋರ್ಸ್ ಬಂದಿದೆ ಅದರ ಬಗ್ಗೆ. ಸೊ ನಾನು ಅದಕ್ಕೆ ಸ್ಕೋರ್ ಕಾರ್ಡ್ ರಿಲೀಸ್ ಮಾಡ್ತಾರಂತ ವೇಟು ಮಾಡಿದ್ದೆ. ಆಮೇಲೆ ನನಗೆ ಅವ್ರು ಬಟ್ ಕಟ್ ಆಫ್ ಅಷ್ಟೇ ಬಿಟ್ಟು ಇವಾಗ ಆಲ್ರೆಡಿ 2 ವೇಟಿಂಗ್ ಲಿಸ್ಟು ಬಿಟ್ಟಿದ್ದಾರೆ. ಸೊ ನನಗೆ ಅಟೇ ಥ್ರೂ ಅಪ್ಲೈ ಮಾಡಿದರೆ ಸ್ಕೋರ್ಸು ಗೊತ್ತಾಗುತ್ತೆ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಸೊ ಅದು RTI ಥ್ರೂ ಅಪ್ಲೈ ಮಾಡಿ ಇವಾಗ ಅವರು ರಿಪ್ಲೈ ಮಾಡಿದ್ದಾರೆ. ಸೊ ಏನು ರಿಪ್ಲೈ ಮಾಡಿದರೆ ಎಷ್ಟು ಸ್ಕೋರ್ಸ್ ಬಂದಿದೆ, ನಾನು ಅಟೆಂಪ್ಟ್ ಮಾಡಿರೋದು ಎಷ್ಟು ಅನ್ನೋದನ್ನು ಈ ವಿಡಿಯೋ ಒಳಗಡೆ ನಾನು ತೋರಿಸ್ಕೊಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ವೇಕೆನ್ಸೀಸ್ ಎಷ್ಟಿತ್ತು ಅಂತಂದರೆ, ಟೋಟಲ್ ವೇಕೆನ್ಸೀಸ್ ಬಂದು 500 ಟೋಟಲ್ ವೇಕೆನ್ಸೀಸ್, ಅಂದರೆ ಆಲ್ ಓವರ್ ಇಂಡಿಯಾ. ನಮ್ಮ ಸ್ಟೇಟಿಗೆ 40 ಇತ್ತು. ಕರ್ನಾಟಕ ಸ್ಟೇಟಿಗೆ 40, ಅದರಲ್ಲಿ OBCಗೆ 12 ಇತ್ತು. ನೆಕ್ಸ್ಟು ಕ್ಲಿಮ್ಸ್ ಕಟ್ ಆಫ್ ನಮ್ಮ ಸ್ಟೇಟಿಗೆ ಎಷ್ಟಿತ್ತು ಅಂತಂದರೆ 73.25 ಇದು ಕ್ಲಿಮ್ಸ್ ಕಟ್ ಆಫ್ ನಮ್ಮ ಸ್ಟೇಟಿಗೆ. ಆಂಧ್ರ ವೇಕೆನ್ಸೀಸು 21, ತೆಲಂಗಾಣ 12. ಸೊ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂತಂದರೆ, ಇಲ್ಲಿ ನೋಡಿ ಆಲ್ಮೋಸ್ಟ್ ಅವ್ರಿಗೂ 36 ಅಂತಂದರೆ ಹತ್ತಿರ 40 ವೇಕೆನ್ಸೀಸ್ ಅಂತ ಅಂದ್ಕೊಂಡ್ರು. ಅವರು ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡಿರ್ತಾರೆ. ಓನ್ಲಿ ರೀಸನ್ ಇಲ್ಲಿ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ ಅಂತ ಹೇಳಿ. ಸೊ ಈ ಸ್ಟೇಟ್ನವರು ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡಿದರು. ಫರ್ದರ್ ಅವ್ರಿಗೆ LPT ಅದೆಲ್ಲ ಇರುತ್ತೆ, ಬಟ್ ಇವೊಂದು ಅವರ ಇಲ್ಲಿ ಅಪ್ಲೈ ಮಾಡಿದ್ರು ಕೂಡ. ಸೊ ಇದು ವೇಕೆನ್ಸೀಸ್ ಆಯಿತು. ಆಮೇಲೆ ನಂದು ಪ್ರಿಲಿಮ್ಸಲ್ಲಿ ನಂದು ಅಟೆಂಪ್ಟ್ಸ್ ಬಂದು 91 ಏನೋ ಅಟೆಂಪ್ಟ್ ಮಾಡಿದ್ದೆ. ಬಟ್ ಅವರು ಪ್ರಿಲಿಮ್ಸ್ ಸ್ಕೋರ್ಸ್ ರಿಲೀಸ್ ಮಾಡಿಲ್ಲ, ಜಸ್ಟ್ ರೋಲ್ ನಂಬರ್ ಲಿಸ್ಟ್ ರಿಲೀಸ್ ಮಾಡಿದರು. ಬಟ್ ಅದರಲ್ಲಿ ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು. ಇವಾಗ ಅದು ನೋಡೋಣ, ಮೇನ್ಸಲ್ಲಿ ನಾನು ಅಂದರೆ ಎವ್ರಿ ಸೆಕ್ಷನಲ್ಲಿ ಎಷ್ಟು ಸ್ಕೋರ್ಸ್ ಇತ್ತು ಅದ್ರ ಬಗ್ಗೆ ಈ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅವ್ರು ರಿಸೀವ್ ಮಾಡಿರೋ ಡೇಟು 30th 2025, ಅಂದರೆ ನಾನು ಲಾಸ್ಟ್ ಮಂತ್ ಅಪ್ಲೈ ಮಾಡಿದ್ದೆ RTIಗೆ. ಅದು ರಿಸೀವ್ ಆಗಿದ್ದು 30th. ನೆಕ್ಸ್ಟು ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ NICL, ಅವ್ರು ರಿಪ್ಲೈ ಮಾಡಿದ್ದು ಈ ಮಂತು 14th. ಸೊ ಏನು ಅಂದರೆ ಅದು ಅವ್ರು ರಿಪ್ಲೈ ಮಾಡಿರೋದು ಏನಂತಂದರೆ, ಸ್ಕೋರ್ಸ್ ಕಳಿಸಿದ್ದಾರೆ. ಫಸ್ಟು ರೀಸಿಂಗಲ್ಲಿ ನಂಗೆ ಬಂದಿದ್ದು 24.5. ಸೊ ಇದು ದಿಸ್ ಇಸ್ ಮೈ ರೋಲ್ ನಂಬರ್. 24.5 ಬಂದಿದೆ. ಬಟ್ ನಾನು ಅಟೆಂಪ್ಟ್ ಮಾಡಿದ ರೀಸನಿಂಗಲ್ಲಿ 27, ಅಂದರೆ ನಾನು ಇದನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ರೀಸನಿಂದ ನಾನು ಹೇಳ್ತಿರೋದು. ಸೊ 27 ನಾನು ರೀಸನಿಂಗಲ್ಲಿ ಅಟೆಂಪ್ಟ್ ಮಾಡಿದ್ದೆ. ಮೇ ಬಿ 2 ರಾಂಗ್ ಆಗಿರ್ಬೋದು ಅಂತ ಅನಿಸುತ್ತೆ. ಸೊ ಇದು ರೀಸನಿಂಗು. ನೆಕ್ಸ್ಟು ಇಂಗ್ಲೀಷಲ್ಲಿ 24.75 ಬಂದಿದೆ. ನಾನು ಅಟೆಂಪ್ಟ್ ಮಾಡಿದ್ದು ಇಂಗ್ಲೀಷಲ್ಲಿ 36 ಅಟೆಂಪ್ಟ್ ಮಾಡಿದ್ದೆ. ಈಸಿ ಇತ್ತು, 36 ಅಟೆಂಪ್ಟ್ ಮಾಡಿದ್ದೆ. ಬಟ್ ಗೊತ್ತಿಲ್ಲ, ಆಲ್ಮೋಸ್ಟ್ 9 ರಾಂಗ್ ಆಗಿರ್ಬೋದು ಅಂತ ಅನಿಸುತ್ತೆ. ಸೊ 9 ರಾಂಗ್ ಆಗಿದೆ ಅಂತಂದರೆ 2.25 ರೆಡ್ಯೂಸ್ ಆಗಿದೆ. ಸೊ 9 ರಾಂಗ್ ಅಂತಂದರೆ 27 ಆಯಿತು. ಅದರಲ್ಲಿ 2.25 ಅಂದರೆ 24.75 ಆಯಿತು. ಸೊ ಇದು ಇಂಗ್ಲೀಷ್ ಆಯಿತು. ನೆಕ್ಸ್ಟು ನ್ಯೂಮರಿಕಲ್ ಎಬಿಲಿಟಿಯಲ್ಲಿ 18.75 ಬಂದಿದೆ. 18.75 ಅಂತಂದರೆ ನಾನು ಅಟೆಂಪ್ಟ್ ಮಾಡಿದ್ದು ಅದರಲ್ಲಿ 20. ಸೊ 20 ಅಂದರೆ ಕ್ವಾಂಟ್ ಸ್ವಲ್ಪ ಅಂದರೆ DI ಲೆಂದಿ ಕೇಳಿದರು. ಸೊ ಹಾಗಾಗಿ ಅಂದರೆ ನಾನು ಆ ಅಟೆಂಪ್ಟಲ್ಲಿ ಆಲ್ಮೋಸ್ಟ್ ಅಂದರೆ 26, 28 ಈ ರೇಂಜಲ್ಲಿ ಅಟೆಂಪ್ಟ್ ಮಾಡಿದ್ರು ಎಲ್ಲರೂ. ಸೊ ನಾನು ಒಂದು DI ಅಂದರೆ ಲೆಂದಿ ಇರೋದನ್ನೇ ನಾನು ಅಟೆಂಪ್ಟ್ ಮಾಡಿದ್ದೆ. ಸೊ ಹಾಗಾಗಿ ನನ್ನ ಅಟೆಂಪ್ಟ್ಸ್ ಕಡಿಮೆ ಆಯಿತು. ಇಲ್ಲಾಂದರೆ ನಂದು ಇನ್ನೂ 4 to 5 ಮಾರ್ಕ್ಸ್ ಜಾಸ್ತಿ ಆಗ್ತಿತ್ತು. ಸೊ ಇದು 20 ಅಟೆಂಪ್ಟ್ ಮಾಡಿದ್ದೆ. ಮೇ ಬಿ 1 ರಾಂಗ್ ಆಗಿದೆ ಅಂತ ಅನಿಸುತ್ತೆ ಕ್ವಾಂಟಲ್ಲಿ. ಸೊ 0.25 ರೆಡ್ಯೂಸ್ ಆಗಿದೆ. ಸೊ ಇದು ಕ್ವಾಂಟ್ ಆಯಿತು. ನೆಕ್ಸ್ಟು GI 12.75 ಬಂದಿದೆ. GI ಅಂತಂದರೆ ಅವ್ರು ಜಸ್ಟ್ ಕರೆಂಟ್ ಅಫೇರ್ಸು, ಬ್ಯಾಂಕಿಂಗ್ ಅವೇರ್ನೆಸ್ ಅಷ್ಟೇ ಕೇಳಿರಲ್ಲ. ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್ ಜೊತೆ ಇನ್ಶೂರೆನ್ಸ್ ಅವೇರ್ನೆಸ್ಸನ್ನು ಕೇಳಿರ್ತಾರೆ. ಸೊ ಕೇಳಿದರು. ಹಾಗಾಗಿ ಅದರಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು 24, ಬಟ್ ನಂಗೆ ಬಂದಿದ್ದು 12.75. ಸೊ ಇಲ್ಲೂ ಹತ್ತಿರ 9 ಕ್ವಶನ್ಸ್ ರಾಂಗ್ ಆಗಿದೆ ಅಂತ ಅನಿಸುತ್ತೆ. ಸೊ 2.25 ಮಾರ್ಕ್ಸ್ ಹೋಗಿದೆ. ನೆಕ್ಸ್ಟು ಕಂಪ್ಯೂಟರಲ್ಲಿ ನನಗೆ ಬಂದಿದ್ದು 28, ಬಟ್ ನಾನು ಅಟೆಂಪ್ಟ್ ಮಾಡಿದ್ದು 38,
ಅಂದರೆ ಇದು ಎಲ್ಲ ಔಟ್ ಆಫ್ 40, ರೀಸನಿಂಗು ಔಟ್ ಆಫ್ 40, ಇಂಗ್ಲೀಷು ಕ್ವಾಂಟ್ ಎಲ್ಲ ಅಂದರೆ ಈಚ್ ಸೆಕ್ಷನ್ ಔಟ್ ಆಫ್ 40 ಇತ್ತು. ಸೊ ಟೋಟಲ್ 200 ಮಾರ್ಕ್ಸಿಂದು. ಸೊ ಇಲ್ಲಿ ಕಂಪ್ಯೂಟ್ರಲ್ಲಿ ನಾನು 38 ಅಟೆಂಡ್ ಮಾಡಿದ್ದೆ. 8 ರಾಂಗ್ ಆಗಿದೆ ಅನಿಸುತ್ತೆ. 8 ಅಂತಂದರೆ 2 ಮಾರ್ಕ್ಸ್ ಹೋಗಿದೆ. ಅಂದರೆ 30 ಆಯಿತು. 30ಯಲ್ಲಿ 2 ಮಾರ್ಕ್ಸ್ ಅಂತಂದರೆ 28 ಆಯಿತು. ಸೊ ಇದು ಕಂಪ್ಯೂಟರ್ ಮತ್ತು GA ಸೆಕ್ಷನಿಗೆ 15 ಮಿನಿಟ್ಸ್ ಇರುತ್ತೆ ಈಚ್ ಸೆಕ್ಷನಿಗೆ. ಬಟ್ ಉಳಿದಿರೋದೆಲ್ಲ 30 ಮಿನಿಟ್ಸ್ ಇರುತ್ತೆ. ಸೊ ಇಲ್ಲಿ 15 ಮಿನಿಟ್ಸಲ್ಲಿ 40 ಕ್ವಶನ್ಸ್ ಆಗಬೇಕು. ಸೆಕ್ಷನ್ ಟೈಮಿಂಗ್ ಇರುತ್ತೆ. ಸೊ ಇದು 28 ಬಂದಿದೆ. ಸೊ ಓವರಾಲ್ ನಂದು ಸ್ಕೋರ್ ಬಂದು 108.75 ಅಂದರೆ ನನಗೆ ಬಂದಿರೋ ಮಾರ್ಕ್ಸ್. ಬಟ್ ನಾನು ಅಟೆಂಪ್ಟ್ ಮಾಡಿದ್ದು 140+ ಏನೋ, ಅಂದರೆ 140+ ಆಗುತ್ತೆ ನಾನು ಅಟೆಂಪ್ಟ್ ಮಾಡಿದ್ದು. ಬಟ್ ನನಗೆ ಬಂದಿರೋದು 108.75. ಕಟ್ ಆಫ್ ನಮ್ಮ ಸ್ಟೇಟಿಗೆ OBCಗೆ ಇರೋದು 110.75. ಸೊ ಇದು ಅಂದರೆ ಫೈನಲ್ ಕಟ್ ಆಫ್ ಇರೋದು OBCಗೆ. ಸೊ ನನಗೆ ಹತ್ತಿರ 2 ಮಾರ್ಕ್ಸ್ ರೆಡಿ ಅಂದರೆ ಕಡಿಮೆ ಬಂದಿದೆ. ಆ 2 ಮಾರ್ಕ್ಸಲ್ಲೇ ಅಂದರೆ ಇರೋದೇ 12 ವೇಕೆನ್ಸೀಸ್ ಅಲ್ಲ. ಸೊ ಆ 2 ಮಾರ್ಕ್ಸಲ್ಲೇ ಸಿಕ್ಕಾಪಟ್ಟೆ ಜನ ಅಂದರೆ ಇವಾಗ ಆಲ್ರೆಡಿ 2 ವೇಟಿಂಗ್ ಲಿಸ್ಟ್ ಬಂದಾಯ್ತಲ್ಲ. ಸೊ ಆ ವೇಟಿಂಗ್ ಲಿಸ್ಟಲ್ಲಿ 2 ಮಾರ್ಕ್ಸಲ್ಲಿ ಅಂದರೆ ಸಿಕ್ಕಾಪಟ್ಟೆ ಜನ ಸ್ಕೋರ್ ಮಾಡಿರ್ತಾರೆ. ಅಂದರೆ 109, 109.25, 109.50. ಸೊ ಈ ಥರ. ಸೊ 2 ಮಾರ್ಕ್ಸಿಂದ ನನಗೆ ಯಾವುದು NICL ಅಸಿಸ್ಟೆಂಟ್ ಮಿಸ್ ಆಯಿತು. ಸೊ ಇವಾಗ YCL ಅಸಿಸ್ಟೆಂಟ್ ಎಕ್ಸಾಮ್ನು ನಾನು ಅಟೆಂಡ್ ಮಾಡಿದ್ದೆ. ಸೊ ಅದರಲ್ಲಿ ನಂದು 87 ಅಟೆಂಡ್ ಮಾಡಿದ್ದೆ. ಸೊ ಅದು ಕ್ಲಿಯರ್ ಆಗಿದೆ. ಪ್ರಿಲಿಮ್ಸು, ಮೇನ್ಸ್ ಇದೆ. ಸೊ ಅದು ನೋಡ್ಬೇಕು. ಅದು ಆಲ್ಮೋಸ್ಟ್ ಅದು 250 ಮಾರ್ಕ್ಸಿಗೇನೋ ಇದೆ. ಅಂದರೆ ಅದು ಈಚ್ ಸೆಕ್ಷನ್ 50 ಮಾರ್ಕ್ಸು. ಸೊ ವಿಲ್ಸಿ ಏನಾಗುತ್ತೆ ನೋಡೋಣ. ಸೊ ಈ ವಿಡಿಯೋದಲ್ಲಿ ನಾನು ಇಷ್ಟ ಹೇಳ್ಬೇಕಂತ ಅಂದರೆ ಇದರ ಬಗ್ಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೆ. RTI ರಿಪ್ಲೈ ಬಂದಿತ್ತು. ಸೊ ನೀವು ಯಾರಾದರೂ ಲಾಸ್ಟ್ ಇಯರ್ NICL ಅಸಿಸ್ಟೆಂಟ್ ಅಟೆಂಪ್ಟ್ ಮಾಡಿದ್ದೆ, ಪ್ರಿಲಿಮ್ಸ್ ಅಟೆಂಪ್ಟ್ ಮಾಡಿದ್ರು ಕಮೆಂಟ್ ಮಾಡಿ ತಿಳಿಸಿ. ಮೇನ್ಸ್ ಅಟೆಂಪ್ಟ್ ಮಾಡಿದ್ರು ಅದ್ರ ಬಗ್ಗೆನೂ, ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ರು ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಇವಾಗ YCL ಅಸಿಸ್ಟೆಂಟ್ ಯಾರಾದರೂ ಅಟೆಂಡ್ ಮಾಡಿ ಕ್ಲಿಯರ್ ಆಗಿದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟು ಹೇಳ್ಬೇಕಂತಿದ್ದು. ಸೊ ಥ್ಯಾಂಕ್ ಯು.